ಈ 10 ಗುಂಟೆ ಅಥವಾ ಅರ್ಧ ಎಕರೆ ಏನಿರುತ್ತೆ ಇಮಿಡಿಯೇಟ್ ನಮ್ಮ ರಸ್ತೆಗೆ ಸಿಗುವಂಥದ್ದು 1 ಎಕರೆ, ಅದನ್ನ 4 ಭಾಗಗಳನ್ನಾಗಿ ವಿಂಗಡಣೆ ಮಾಡಬೇಕು. ನೈಋತ್ಯ ಮೂಲೆ ಅಂತ ಏನು ಕರಿತೀವಿ, ಈ ನೈಋತ್ಯವನ್ನ ನಾವು ದೇವಕಾಂಡ ಅಂತ ಕರಿತೀವಿ. ಫಸ್ಟ್ ಆಪ್ಷನ್ ಬಂದು ಗೃಹ ನಿರ್ಮಾಣವನ್ನು ಇಲ್ಲಿ ಜಾಗವನ್ನು, ಅಂದರೆ ಈ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ನೀವು ಪ್ಲಾನ್ ಮಾಡ್ತೀವಿ. ಅಂದರೆ ಒಂದು ಜಮೀನಿನಲ್ಲಿ ಗೃಹ ನಿರ್ಮಾಣ ಮಾಡುವಾಗ ಈ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೋಬೇಕಾಗ್ತದೆ. ಈ ಖಂಡಗಳನ್ನು ನಿರ್ಣಯ ಮಾಡಿದ್ಮೇಲೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸೂತ್ರ ಪಾಲನಂ ಅಂತ ಕರಿತೀವಿ. ಉಲ್ಲೇಖ ಅಂದರೆ ಈ ಸೂತ್ರಕ್ಕೆ ನಾವು ನೈಋತ್ಯ ಭಾಗವನ್ನು ಮತ್ತೆ 4 ಭಾಗ ಮಾಡಿದಾಗ ಅದರ ನೈಋತ್ಯ, ಅದರ ಈಶಾನ್ಯ, ಅದರ ನೈಋತ್ಯದಲ್ಲಿ ದೇವಕಾಂಡ, ಅದರ ಈಶಾನ್ಯದಲ್ಲಿ ಮಾನುಷಕಾಂಡ, ಈ 2 ಜಾಗದಲ್ಲಿ ಗೃಹ ನಿರ್ಮಾಣವನ್ನು ಮಾಡಬಹುದು. ಅಗ್ನಿ ಮತ್ತು ವಾಯುವಲ್ಲಿ ಮಾಡಂಗಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧುದೀಕ್ಷಿತ್ ಮಾಡುವಂತಹ ನಮಸ್ಕಾರಗಳು. ವಾಸ್ತು ವಿಜ್ಞಾನ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರೂಪುಗೊಂಡಿರುವಂತಹ ಕಾರ್ಯಕ್ರಮ. ಭಾಳ ಖುಷಿ ವಿಷಯ ಏನಪ್ಪ ಅಂದರೆ, ಭಾಳ ದೂರ ಉತ್ತರ ಕರ್ನಾಟಕದ ಎಲ್ಲ ಮೂಲೆಗಳು, ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಕೆಲವು ಸರಿ ತುಂಬ ಜನ ಪ್ಲ್ಯಾನ್ಸ್ ತೊಗೊಂಡು ಬರ್ತಾರೆ. ಗುರುಗಳೇ, ನಿಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಹೇಳಿರೋ ರೀತಿಯಲ್ಲಿ ಮನೆಯನ್ನು ಗೃಹ ನಿರ್ಮಾಣ ಮಾಡ್ತಾ ಇದ್ದೇವೆ ನೋಡಿ ಅಂತ. ಎಷ್ಟು ಖುಷಿಯಾಗುತ್ತೆ ಅಂದರೆ, ಮ್ಯಾಕ್ಸಿಮಮ್ ಕರೆಕ್ಷನ್ಸ್ ಇಲ್ಲದಿರುವಂಥ ರೀತಿಯಲ್ಲೇ ಪ್ಲ್ಯಾನ್ಸ್ಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ನಮ್ಮ ಉದ್ದೇಶ ನಮ್ಮ ಹತ್ರ ಬರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯನ್ನು ವಾಸ್ತು ಪ್ರಕಾರ ನೀವು ಕಟ್ಟಿಕೊಂಡು ನೆಮ್ಮದಿಯ ಜೀವನವನ್ನು ನೀವು ಮಾಡಬೇಕು ಅಂತ. ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ, ತಪ್ಪು ಕಲ್ಪನೆಗಳು, ತಪ್ಪು ಮಾಹಿತಿಗಳು ಕೆಲವು ಸರಿ ನಮ್ಮನ್ನು ದಿಕ್ಕು ತಪ್ಪಿಸ್ತದೆ. ಅದಕ್ಕೋಸ್ಕರ ಒಂದಷ್ಟು ವಿಷಯಗಳನ್ನು ಇವತ್ತು ಮಾತನಾಡ್ತಾ ಹೋಗೋಣ. ಒಂದು ಜಮೀನಂತ ಬಂದಾಗ ಆ ಜಮೀನಿನಲ್ಲಿ ಗೃಹ ನಿರ್ಮಾಣವನ್ನು ಎಲ್ಲಿ ಮಾಡಬೇಕು ಅನ್ನುವಂಥ ವಿಷಯ. ನೆನ್ನೆನೂ ಕೂಡ ಒಬ್ಬರು ಕ್ಲೈಂಟ್ ಬಂದಿದ್ದರು. ಪಾಪ, ಗುರುಗಳೇ, ನಮ್ಮ ಒಂದು ಸೈಟನ್ನು ಮಾರಿ ನಮ್ಮ ಜಮೀನಲ್ಲಿ ಮನೆ ಕಟ್ತಾ ಇದ್ದೀವಿ, ಮನೆ ಹೋದ್ಮೇಲೆ ತುಂಬ ಒಳ್ಳೆಯದಾಗಬೇಕು, ಆ ಜಮೀನಿನಲ್ಲಿ ಎಲ್ಲಿ ಮನೆಯನ್ನು ಕಟ್ಟಬೇಕು ನಾವು ಅಂತ ಕೇಳಲಿಕ್ಕೆ ಬಂದಿದ್ರು. ನೋಡಿ, ಅವ್ರಿಗೆ ಒಂದಷ್ಟು ಸರಿಯಾದ ಮಾಹಿತಿ ನಿಮಗೆ ಗೊತ್ತಿರಬೇಕು, ಮಾಹಿತಿ ಗೊತ್ತಿರಬೇಕು. ಅದರ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಜೊತೆಗೆ ಪ್ರತಿಯೊಂದು ಕೂಡ ಶಾಸ್ತ್ರೀಯವಾಗಿ. ಈಗ ನೋಡಿ, ನಾನು ಏನೋ ಒಂದು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಥವಾ ನಾನು ಏನೋ ನಿಮ್ಗೊಂದು ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಉಲ್ಲೇಖ ಇರಬೇಕು, ಶಾಸ್ತ್ರೀಯ ಆಧಾರಗಳಿರಬೇಕು. ವಾಸ್ತು ಸತ್ಯವೇ ಅಂದರೆ ನಮಗೆ ನಮ್ಮ ಮೂಲ ಗ್ರಂಥಗಳು, ಋಷಿ ಮುನಿಗಳು ಹೇಳಿರುವಂಥದ್ದೇ ಆಧಾರ. ಯಾಕಂದರೆ ಅವ್ರು ಹೇಳಿರೋದನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ನಾವು ಸುಮ್ಮನೆ ಹೇಳಲಿಕ್ಕೆ ಬರೋದಿಲ್ಲ. ಹಂಗೆ ಮಾಡಿದ್ರೆ ಕೆಟ್ಟಾಗುತ್ತೆ, ಹಿಂಗೆ ಮಾಡಿದ್ರೆ ಹಂಗಲ್ಲ. ಅದಕ್ಕೊಂದು ರೀತಿ ನೀತಿ ಅಂತ ಇರ್ತದೆ. ನೋಡಿ, ಒಂದು ಗೃಹ ನಿರ್ಮಾಣ ಮಾಡುವಾಗ ಜಾಗ ಇದನ್ನು ನಾವು ಜಮೀನು ಅನ್ಕೊಳ್ಳೋಣ. ಇದೇ ಒಂದು ರಸ್ತೆ, ಪೂರ್ವದ ರಸ್ತೆ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಪ್ರಾಬ್ಲಮ್ ಏನಾಗಿದೆ, ಇಲ್ಲೊಂದು ಎಕರೆ ಇರ್ತದೆ, ಇಲ್ಲೊಂದು 1/4 ಎಕರೆ ಇರುತ್ತೆ, ಇಲ್ಲೊಂದು 1 ಎಕರೆ ಇರುತ್ತೆ, ಪ್ಲಸ್ ಇಲ್ಲೊಂದೇನೋ ಒಂದು ಅರ್ಧ ಎಕರೆ ಇರುತ್ತೆ, ಇಲ್ಲೊಂದೇನೋ ಇರುತ್ತೆ. ಈ ಥರ ಇದಿಷ್ಟು ಕೂಡ ಇವ್ರದ್ದೇ ಜಾಗ, ಒಂದು 4 ಎಕರೆ ಜಾಗ ಇವ್ರದ್ದು ಅಂತ ಇಟ್ಕೊಳ್ಳ. ನೋಡಿ, ಈ 4 ಎಕರೆಯಲ್ಲಿ ಟೋಟಲ್ ಇವ್ರ ಹೆಸರಲ್ಲಿ 4 ಎಕರೆ ಇದೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ನೈಋತ್ಯ ಮೂಲೆಯಲ್ಲಿ ಮನೆ ಕಟ್ಟಿ ಅಂತ ಹೇಳ್ತೀವಿ, ಟಿಸ್ರಾಂಗ್. ಈ ಥರ ಏನು ಬೇಕಿಲ್ಲ ಅದು. ಯಾಕಂದರೆ ನಮ್ಮ ಎಂಟ್ರಿ ಇಲ್ಲಿ ಕೊಟ್ಬಿಟ್ಟು ನಾವು ಇಲ್ಲಿ ಮನೆ ಕಟ್ಟುವಂಥದ್ದಿದೆಯಲ್ಲ, ತುಂಬ ದೂರ ಆಗಿಬಿಡುತ್ತೆ. ಅದಕ್ಕೆ ಶಾಸ್ತ್ರ ಏನು ಹೇಳಿದೆ, ಒಂದು ನಿಯರೆಸ್ಟ್ ಅಂದರೆ ನಿಮಗೆ ರಸ್ತೆಗೆ ತುಂಬ ಕನ್ವೀನಿಯನ್ಸ್ ಇರಬೇಕು, ಹತ್ರ ಇರಬೇಕು. ಆ ಜಾಗದಲ್ಲಿ ಯಾವುದು ನೋಡಿ, ಫಸ್ಟು 1 ಎಕರೆ ಸಿಗುತ್ತೆ ನಮಗೆ. 1 ಎಕರೆನೋ 10 ಗುಂಟೆನೋ ಅರ್ಧ ಎಕರೆನೋ ನಮಗೆ ಸಿಗುತ್ತೆ. ಈ 10 ಗುಂಟೆ 1 ಎಕರೆ ಏನಿದೆ ಈ ಜಾಗದಲ್ಲಿ, ಇದನ್ನು 4 ಭಾಗಗಳನ್ನಾಗಿ ಮಾಡಬೇಕು. ಅಂದರೆ ರಸ್ತೆಗೆ ಇಮಿಡಿಯೇಟ್ ಸಿಗುವ
10 ಕುಂಟೆನೋ 1 ಎಕರೆನೋ ಅರ್ಧ ಎಕರೆನೋ ಏನಿದೆ ಅದನ್ನು ಇದರ 4 ಭಾಗಗಳನ್ನಾಗಿ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈ 4 ಭಾಗಗಳನ್ನು ಮಾಡಿದ್ರೆ ಇಲ್ಲಿ ಭಾಳ ಮುಖ್ಯವಾಗಿ ನೋಡಿ, ಈ ನೈಋತ್ಯ ಮೂಲೆ ಇದು ಈಸ್ಟ್ ಅನ್ಕೊಳ್ಳೋಣ, ಇದು ನಾರ್ತ್ ಅನ್ಕೊಳ್ಳೋಣ, ಇದು ಸೌತ್ ಅನ್ಕೊಳ್ಳೋಣ, ಇದು ವೆಸ್ಟ್ ಅನ್ಕೊಳ್ಳೋಣ. ಇದನ್ನ ದೇವಕಾಂಡ, ಈಶಾನ್ಯವನ್ನ ಮಾನುಷ ಕಾಂಡ ಅಂತ ನಿರ್ಣಯವನ್ನ ಮಾಡಿದ್ದಾರೆ. ಅದಾದ ಮೇಲೆ ಅಗ್ನಿಮೂಲೆಯನ್ನ ಯಮಕಾಂಡ ಇದನ್ನ ಅಸುರ ಕಾಂಡ ಅಂತ ಮಾಡಿದ್ದಾರೆ. ದಪ್ಪಕ್ಕೆ ಬರೀತಾ ಇದೀನಿ ಕಾಣ್ಲಿ ಅಂತ ನೋಡಿ. ಹಾಗಾದ್ರೆ ನಮ್ಮ ರಸ್ತೆಯ ಇಮಿಡಿಯೇಟ್ ಸಿಗುವ 10 ಕುಂಟೆ 1 ಎಕರೆ ಅಂತ ಏನು ಕರಿತೀವಿ, ಎಲ್ಲಿ ನೀವು ಪ್ರಾಬ್ಲಮ್ ಮಾಡ್ಕೋತಾ ಇದ್ದೀರಾ ಅಂತಂದ್ರೆ ನೋಡಿ, ಈ ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಈ 10 ಕುಂಟೆ ಅಥವಾ ಅರ್ಧ ಎಕರೆ ಏನಿರುತ್ತೆ ಇಮಿಡಿಯೇಟ್ ನಮ್ಮ ರಸ್ತೆಗೆ ಸಿಗುವಂಥದ್ದು 1 ಎಕರೆ, ಅದನ್ನು 4 ಭಾಗಗಳನ್ನಾಗಿ ವಿಂಗಡಣೆ ಮಾಡಬೇಕು. ಆ 4 ಭಾಗದಲ್ಲಿ ನೈಋತ್ಯ ಮೂಲೆ ಅಂತ ಏನು ಕರಿತೀವಿ, ಈ ನೈಋತ್ಯವನ್ನು ನಾವು ದೇವಕಾಂಡ ಅಂತ ಕರಿತೀವಿ. ಫಸ್ಟ್ ಆಪ್ಷನ್ ಬಂದು ಗೃಹ ನಿರ್ಮಾಣವನ್ನು ಇಲ್ಲಿ ಜಾಗವನ್ನು, ಅಂದರೆ ಈ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ನೀವು ಪ್ಲಾನ್ ಮಾಡ್ಕೋಬೇಕು. ಎರಡನೇದು ಬಂದು ಈಶಾನ್ಯವನ್ನ ಮಾನುಷ ಕಾಂಡ ಅಂತ ಕರಿತೀವಿ. ಈ ಮಾನುಷ ಕಾಂಡದಲ್ಲಿ ಗೃಹ ನಿರ್ಮಾಣವನ್ನು ಮಾಡಿಕೊಳ್ಳಿಕ್ಕೆ ನೀವು ಪ್ಲಾನನ್ನು ಮಾಡ್ಕೋಬೇಕು. ಆದರೆ ಯಾವುದೇ ಕಾರಣಕ್ಕೂ ಇಮಿಡಿಯೇಟ್ ಈ 4 ಭಾಗಗಳನ್ನಾಗಿ ಮಾಡಿದಾಗ ಈ ಅಗ್ನಿ ಮೂಲೆ ಮತ್ತು ವಾಯು ಮೂಲೆ ಇದೆಯಲ್ಲ, ಇವೆರಡೂ ಕೂಡ ಇಟ್ ಈಸ್ ವೆರಿ ರಾಂಗ್. ಯಾವತ್ತು ಕೂಡ ನೀವು ಎಷ್ಟೇ ವಾಸ್ತು ಪ್ರಕಾರ ಎಷ್ಟೇ ಪ್ಲಾನಡ್ ಆಗಿ ಮಾಡಿಕೊಂಡ್ರು ನೀವು ಆ ಮನೆಗೆ ಹೋದ್ಮೇಲೆ ಅಭಿವೃದ್ಧಿ ಆಗಲ್ಲ. ಯಾಕೆಂದ್ರೆ ಶಾಸ್ತ್ರ ಹೇಳುತ್ತೆ ದೇವಕಾಂಡ ಅಭಿವೃದ್ಧಿಯನ್ನು ನೀಡುತ್ತೆ, ಮಾನುಷ ಕಾಂಡ ಸಂಪತ್ತು ಅಭಿವೃದ್ಧಿಯನ್ನು ಕೊಡುತ್ತೆ ಅಂತ. ಆದರೆ ಯಮಕಾಂಡ ಆಯಸ್ಸವನ್ನು ಕಮ್ಮಿ ಮಾಡುತ್ತೆ, ಹಸುರು ಕಾಂಡ ಶತ್ರುಬಾಧೆ ರೋಗಬಾಧೆಯನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಗೃಹ ನಿರ್ಮಾಣ ಮಾಡುವಾಗ ನಿಮ್ಮ ಆಯ್ಕೆ ನಿಮ್ಮ ರಸ್ತೆಯ ಇಮಿಡಿಯೇಟ್ ಸಿಗುವ ಆ ಜಮೀನಿನ 4 ಭಾಗದ ನೈಋತ್ಯ ಮತ್ತು ಈಶಾನ್ಯ ಭಾಗದಲ್ಲಿ ಮಾಡಬೇಕು. ಇಷ್ಟೇ ಸಾಕಾಗಲ್ಲ. ಈ 4 ಭಾಗಗಳನ್ನಾಗಿ ಮಾಡದ ಮೇಲೆ ಇಲ್ಲೊಂಚೂರು ಟೆಕ್ನಿಕಲಿ ವಿಷಯ ಇದೆ. ಯಾಕಂದರೆ ಅದು ನಿಮ್ಗೆ ದೊಡ್ಡ ಜಾಗ ಸಿಕ್ಬಿಡುತ್ತೆ, ಒಂದು 4 ಕುಂಟೆ ಸಿಕ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ, ಅಥವಾ ಒಂದು 100x100 ಜಾಗ ಸಿಕ್ಬಿಡುತ್ತೆ. ನಾವು ಮನೆ ಕಟ್ಟೋದು ಎಷ್ಟು 20-30ನೋ 30-40ನೋ ಕಟ್ತೀವಿ, ಕರೆಕ್ಟ್ ಅಲ್ವಾ? ಆಗ ಮತ್ತೆ ನಾವು ಅದನ್ನು ಮತ್ತೆ ಚೇಂಜ್ ಮಾಡಬೇಕು. ಹೇಗೆ ಚೇಂಜ್ ಮಾಡಬೇಕು? ನೈಋತ್ಯ ಭಾಗದಲ್ಲಿ ಮನೆ ಕಟ್ಟಬೇಕು ಅಂದರೆ ಇದನ್ನು 4 ಭಾಗ ಮಾಡಬೇಕು. ಈಶಾನ್ಯದಲ್ಲಿ ಕಟ್ತೀನಿ ಅಂದರೆ ಮತ್ತೆ ಇದನ್ನು 4 ಭಾಗಗಳನ್ನಾಗಿ ಮಾಡಬೇಕು. ಈ 4 ಭಾಗಗಳಲ್ಲಿ ಮತ್ತೆ ಈ ನೈಋತ್ಯದ 4 ಭಾಗದಲ್ಲಿ ಇದನ್ನು ನಾವು ದೇವಕಾಂಡ ಅಂತ ಕರಿತೀವಿ, ಇದನ್ನು ಮಾನುಷ ಕಾಂಡ ಅಂತ ಕರಿತೀವಿ. ನೈಋತ್ಯ ಭಾಗವನ್ನು ಮತ್ತೆ 4 ಭಾಗ ಮಾಡಿದಾಗ ಅದರ ನೈಋತ್ಯ, ಅದರ ಈಶಾನ್ಯ, ಅದರ ನೈಋತ್ಯದಲ್ಲಿ ದೇವಕಾಂಡ, ಅದರ ಈಶಾನ್ಯದಲ್ಲಿ ಮಾನುಷ ಕಾಂಡ, ಈ 2 ಜಾಗದಲ್ಲಿ ಗೃಹ ನಿರ್ಮಾಣವನ್ನು ಮಾಡಬಹುದು. ಅಗ್ನಿ ಮತ್ತು ವಾಯುವಲ್ಲಿ ಮಾಡಂಗಿಲ್ಲ. ಅದೇ ರೀತಿ ಈಶಾನ್ಯಕ್ಕೆ ಬಂದಾಗ ಮತ್ತೆ ಈಶಾನ್ಯ ಭಾಗವನ್ನು 4 ಭಾಗ ಮಾಡಬೇಕು. ಈ 4 ಭಾಗಗಳನ್ನಾಗಿ ಮಾಡಿದಾಗ ಇಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಈ ಈಶಾನ್ಯದ ನೈಋತ್ಯದಲ್ಲಿ ದೇವಕಾಂಡ ಆಗುತ್ತೆ, ಈಶಾನ್ಯ ಮಾನುಷ ಕಾಂಡ ಆಗುತ್ತೆ. ಇದರ ಅಗ್ನಿಮೂಲೆ ಇದರ ವಾಯು ಮೂಲೆ ಮಾಡಂಗಿಲ್ಲ. ಅಂದರೆ ದೇವಕಾಂಡ ಮಾನುಷ ಕಾಂಡದಲ್ಲಿ ಮಾಡಬೇಕು. ಅಂದರೆ ಒಂದು ಜಮೀನಿನಲ್ಲಿ ಗೃಹ ನಿರ್ಮಾಣ ಮಾಡುವಾಗ ಈ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೋಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್ ಥಿಂಗ್. ಈ ಖಂಡಗಳನ್ನು ನಿರ್ಣಯ ಮಾಡಿದ ಮೇಲೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸೂತ್ರ ಸ್ಪಾಲನಂ ಅಂತ ಕರಿತೀವಿ. ಸೂತ್ರ ಸ್ಪಾಲನಂ ಅಂತ ಕರಿತೀವಿ. ಇದ್ರ ಬಗ್ಗೆ ಉಲ್ಲೇಖ ಅಂದರೆ ಈ ಸೂತ್ರಕ್ಕೆ ನಾವು ಅದಕ್ಕೋಸ್ಕರ ನೀವೇನಂದರೆ ಈ ರೀತಿಯಾಗಿ ಗೃಹ ನಿರ್ಮಾಣ ಮಾಡಿದ್ಮೇಲೆ ಆಯ್ಕೆ ಮಾಡಬೇಕು. ಈಶಾನ್ಯದಲ್ಲಿ ಮಾಡ್ತೀರಾ, ನೈಋತ್ಯದಲ್ಲಿ ಮಾಡ್ತೀರಾ, ಅಥವಾ ದೇವಕಾಂಡ ಮಾನುಷ ಕಾಂಡದಲ್ಲಿ ಮಾಡ್ತೀರಾ ಅಂತ ನಿರ್ಣಯ ಮಾಡಿದ್ಮೇಲೆ ಫಸ್ಟ್ ಅದಕ್ಕೊಂದು ಕಾಂಪೌಂಡನ್ನು ಹಾಕಬೇಕು. ಕಾಂಪೌಂಡ್ ಹಾಕಿ ಗೃಹ ನಿರ್ಮಾಣವನ್ನು ಮಾಡಬೇಕು. ಅಥವಾ ಗೃಹ ನಿರ್ಮಾಣವನ್ನು ಮಾಡಿಬಿಟ್ಟು ಉತ್ತರ ಮತ್ತು ಪೂರ್ವದಲ್ಲಿ ಜಾಸ್ತಿ ಜಾಗವನ್ನು ಬಿಟ್ಟು ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಕಡಿಮೆ ಜಾಗವನ್ನು ಬಿಟ್ಟು ಗೃಹ ನಿರ್ಮಾಣವನ್ನು ನೀವು ಮಾಡಬೇಕಾಗ್ತದೆ. ಈ ರೀತಿಯಾಗಿ ಜಮೀನಿನಲ್ಲಿ ಗೃಹ ನಿರ್ಮಾಣ ಮಾಡುವಾಗ ಈ ರೀತಿ ನಿರ್ಣಯವನ್ನು ಮಾಡಿಕೊಂಡ್ರೆ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ, ಅತ್ಯಂತ ಯಶಸ್ಸು ಕೂಡ ನಿಮಗೆ ಸಿಗುತ್ತೆ. ಇದರ ವಿರುದ್ಧವಾಗಿ ಕಟ್ಟಿದ್ರೆ, ಯಾಕಾದರೂ ಆ ಜಾಗದಲ್ಲಿ ಮನೆ ಕಟ್ಟಿದ್ವೋ, ಯಾಕಾದರೂ ಊರಿಂದ ಬಂದು ಆಚೆ ಜಮೀನಲ್ಲಿ ಮನೆ ಕಟ್ಟಿದ್ವೋ, ಇಲ್ಲಿ ಯಾಕೆ ಬಂದ್ವೋ ಅನ್ನುವಂಥ ಒಂದು ಪರಿಸ್ಥಿತಿ, ಅನಾರೋಗ್ಯ ಬರುತ್ತೆ, ಬೆಳೆ ಚೆನ್ನಾಗಾಗಲ್ಲ,
ಮನೆಗೆ ಬಂದಮೇಲೆ ಕಷ್ಟಗಳು ಜಾಸ್ತಿ ಆಗುತ್ತೆ, ಸಾಲ ಬಾಧೆಗಳು ಜಾಸ್ತಿ ಆಗುತ್ತೆ, ಈ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗ್ತದೆ. ಅದರಿಂದ ನೀವು ಕೂಡ ಈ ರೀತಿ ಕ್ರಮಬದ್ಧವಾಗಿ ಗೃಹ ನಿರ್ಮಾಣವನ್ನು ಮಾಡ್ಕೊಳ್ಳಿ. ಅದರ ಅಳತೆ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಅದನ್ನು ಡಿವೈಡ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಒಮ್ಮೆ ಭೇಟಿ ಮಾಡಿ ಅಥವಾ ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಸಹಕಾರವನ್ನು ನಾವು ನೀಡ್ತೀವಿ ಅಂತ ಹೇಳ್ತಾ, ವಾಸ್ತು ಪ್ಲ್ಯಾನ್ ಮಾಡಿಸ್ಬೇಕು, ವಾಸ್ತು ಕರೆಕ್ಷನ್ ಮಾಡಬೇಕು, ವಾಸ್ತು ವಿಸಿಟ್ ಮಾಡಿಸ್ಬೇಕು ಅಂದರೆ ಖಂಡಿತವಾಗಿಯೂ ನಮ್ಮನ್ನು ಸಂಪರ್ಕಿಸ್ಬೋದು. ಝೂಮ್ ಆ್ಯಪ್ ಈಗ ಹೊಸದಾಗಿ ನಾವೇನು ಮಾಡಿದ್ದೀವಿ ಅಂದರೆ ಝೂಮ್ ಆ್ಯಪ್ ಮುಖಾಂತರ ನಿಮ್ಮ ವಾಸ್ತು ಕನ್ಸಲ್ಟೇಷನ್ ಮಾಡ್ತೀವಿ. ಆನ್ಲೈನ್ ಮುಖಾಂತರನೇ ನಿಮ್ಮ ಪ್ಲ್ಯಾನ್ ಕರೆಕ್ಷನ್ಸನ್ನು ಆಲ್ ಓವರ್ ಪ್ರಪಂಚದಾದ್ಯಂತ ತುಂಬ ಫಾರಿನ್ ಕ್ಲೈಂಟ್ಸು, ಅಬ್ರಾಡ್ ಕ್ಲೈಂಟ್ಸ್ಗಳು, ಎಲ್ಲ ಕಡೆಯಿಂದ ಕ್ಲೈಂಟ್ಸ್ಗಳು ಬರ್ತಾ ಇದ್ದಾರೆ. ಎಲ್ಲರಿಗೂ ನಾವು ಇಲ್ಲಿಂದನೇ ಕರೆಕ್ಷನ್ ಮಾಡಿಕೊಡ್ತಾ ಇದ್ವಿ. ಝೂಮ್ ಆ್ಯಪ್ ಮುಖಾಂತರ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಕರೆಕ್ಷನ್ ಮಾಡ್ಬೋದು ಅಂತ ಹೇಳ್ತಾ, ನಿಮಗೆ ಎಲ್ಲ ರೀತಿಯ ಸರ್ವಿಸನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.